ನಮಸ್ಕಾರ ಗೆಳೆಯರೆ, ಫಿನ್ ಈಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಹಿಟ್ ಮಾಡಿ. ಪರ್ಸನಲ್ ಫೈನಾನ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಪಡೆಯೋದಕ್ಕೆ ಈ ಒಂದು ಚಾನಲ್ ನಿಮಗೆ ಬಹಳಷ್ಟು ಉಪಯೋಗಕಾರಿಯಾಗುತ್ತೆ. ಹಾಗಾದರೆ ನಾವು ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಎರಡು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳ ಬಗ್ಗೆ ಮಾತಾಡೋಣ. ನೀವು ಇನ್ನೂ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿಲ್ಲ ಅಂದರೆ ಕೆಳಗಡೆ ಕೊಟ್ಟಿರುವಂಥ ಲಿಂಕಿಂದ ನೀವು ಅಪ್ಸ್ಟಾಕ್ಸ್ನಲ್ಲಿ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಶುರು ಮಾಡಬಹುದು. ಹಾಗಾದರೆ ನಾವು ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರುವಂತಹ ಎರಡು ಸ್ಕೀಮ್ಗಳು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ. ಈ ಎರಡು ಸ್ಕೀಮ್ಗಳ ಒಟ್ಟು ಟೋಟಲ್ ಅಮೌಂಟ್ ಪ್ರೀಮಿಯಂ ಬಂದುಬಿಟ್ಟು 456 ರೂಪಾಯಿ ಆಗುತ್ತೆ. ಒಂದು ವರ್ಷಕ್ಕೆ 456 ರೂಪಾಯಿ. ಇದು ನಿಮಗೆ ಮಂತ್ಲಿ ಬೀಳುತ್ತೆ 38 ರೂಪೀಸ್. 38 ರೂಪೀಸ್ಗೆ ನೀವು 4 ಲ್ಯಾಕ್ನ ಇನ್ಶೂರೆನ್ಸ್ ಕವರೇಜನ್ನು 4 ಲ್ಯಾಕ್ ರೂಪೀಸ್ನ ಇನ್ಶೂರೆನ್ಸ್ ಕವರೇಜನ್ನು ನೀವು ಪಡಿಬಹುದು. ಈ ಎರಡು ಸ್ಕೀಮ್ಗಳ ಡೀಟೇಲ್ಸನ್ನು ನಾನು ಮುಂದೆ ನಿಮಗೆ ನೀಡ್ತಾ ಹೋಗ್ತೇನೆ. ಹಾಗಾದರೆ ನಾವು ಮೊದಲನೇ ಸ್ಕೀಮ್ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಬಗ್ಗೆ ಮಾತಾಡೋಣ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಬಗ್ಗೆ ಮಾತಾಡಬೇಕಂದ್ರೆ ಇದರ ಒಂದು ಏಜ್ ಲಿಮಿಟ್ 18ರಿಂದ 40 ಇದೆ. 18ರಿಂದ 50 ಇದೆ. ಇಲ್ಲಿ ಒಂದು ಸ್ವಲ್ಪ ಕರೆಕ್ಷನ್ ಇದೆ. 18ರಿಂದ 50 ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ. ಇದರ ಒಂದು ಪ್ರೀಮಿಯಂ ಅಮೌಂಟ್ ಬಂದುಬಿಟ್ಟು 436 ರೂಪಾಯಿ ಇದೆ. ಇದು ನಾರ್ಮಲ್ ಡೆತ್ ಏನಾಗುತ್ತಲ್ಲ 18ರಿಂದ 50 ವರ್ಷದ ಒಳಗೆ ಇರುವಂತಹ ಯಾರ್ಯಾರು ಇನ್ಶೂರೆನ್ಸ್ ಮಾಡಿಸಿರ್ತಾರೋ ಅವರಿಗೆ ನಾರ್ಮಲ್ ಡೆತ್ ಕವರೇಜ್ ಇರುತ್ತೆ. ಇದರಲ್ಲಿ ಯಾವುದೇ ಡೆತ್ ಡ್ಯೂ ಟು ಎನಿ ರೀಸನ್, ಯಾವುದೇ ರೀಸನ್ನಿಂದ ಡೆತ್ ಆಯಿತು ಅಂದರೆ ಆ ಒಂದು ಇನ್ಶೂರ್ಡ್ ಪರ್ಸನ್ಗೆ ರುಪೀಸ್ ನಾಮಿನಿಗೆ ಇನ್ಶೂರ್ಡ್ ಪರ್ಸನ್ ಕೊಟ್ಟಿರುವಂಥ ನಾಮಿನಿಗೆ 2 ಲಕ್ಷ ರೂಪಾಯಿ ಅಷ್ಟು ಅನುದಾನ ಸಿಗುತ್ತೆ. ಇನ್ನು ಎರಡನೇ ಸ್ಕೀಮ್ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ. ಈ ಒಂದು ಯೋಜನೆ ಆಕ್ಸಿಡೆಂಟಲ್ ಒಂದು ಕವರೇಜನ್ನು ಈ ಒಂದು ಸ್ಕೀಮ್ ನಿಮಗೆ ಕೊಡುತ್ತೆ. ಈ ಒಂದು ಸ್ಕೀಮ್ನ ಒಂದು ಏಜ್ ಲಿಮಿಟ್ ಏನಪ್ಪ ಅಂತಂದರೆ 18ರಿಂದ 70 ವರ್ಷ. 18ರಿಂದ 70 ವರ್ಷದೊಳಗಿನವರು ಈ ಒಂದು ಸ್ಕೀಮ್ನ ಅಡ್ವಾಂಟೇಜನ್ನು ಎತ್ತಬಹುದಾಗಿದೆ. ಇಲ್ಲಿ ನೀವು ಪ್ರೀಮಿಯಂ ಆಗಿ ಕೇವಲ ಒಂದು ವರ್ಷಕ್ಕೆ 20 ರೂಪಾಯಿಯನ್ನು ಪೇ ಮಾಡಬೇಕಾಗುತ್ತೆ. ಕೇವಲ 20 ರೂಪಾಯಿ ಪ್ರೀಮಿಯಂನಲ್ಲಿ ನಿಮಗೆ 2 ಲಕ್ಷ ರೂಪಾಯಿದ ಇನ್ಶೂರೆನ್ಸ್ ಈ ಒಂದು ಸ್ಕೀಮ್ ನೀಡುತ್ತೆ. ಇತ್ತೀಚಿನ ದಿನಮಾನಗಳಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನಿದೆ ಬಹಳಷ್ಟು ಅನ್ಸರ್ಟೆನಿಟಿ ಆಗಿರೋದ್ರಿಂದ ನೀವು ಇಂತಹ ಒಂದು ಇನ್ಶೂರೆನ್ಸ್ ಪಾಲಿಸಿಗಳ ಕವರೇಜ್ ಮಾಡಿಕೊಂಡ್ರೆ ನಿಮ್ಮ ಫ್ಯಾಮಿಲಿಗೆ ಒಂದು ಒಳ್ಳೆಯ ಒಂದು ಉಪಕಾರವನ್ನು ಮಾಡಿ ಹೋದಂತಾಗುತ್ತೆ. ಐ ಹೋಪ್ ನೀವು 100 ವರ್ಷಗಳ ಕಾಲ ಬದುಕಿ. ಆದರೆ ಇಂತಹ ಒಂದು ಇನ್ಶೂರೆನ್ಸ್ ಕವರೇಜ್ ಇರೋದ್ರಿಂದ ನಿಮ್ಮ ಫ್ಯಾಮಿಲಿಗೆ ಒಂದು ಸೆಕ್ಯೂರಿಟಿ ಮುಂದೆ ಕೊಟ್ಟಂತಾಗುತ್ತೆ ನೀವು ಇರದೇ ಇರುವಂತಹ ಒಂದು ಕಾಲದಲ್ಲಿ. ಇದು ಯಾವುದೇ ರೀತಿಯಾದಂಥ ಮುಚ್ಚಲಾಗದಂಥ ಸತ್ಯ. ಯಾಕಂದರೆ ನೀವು ಈ ಒಂದು ಭೂಮಿಯ ಮೇಲೆ ಶಾಶ್ವತವಾಗಿ ಅಂತೂ ಇರೋದಿಲ್ಲ. ಅದರಿಂದ ಇಂಥ ಒಂದು ಇನ್ಶೂರೆನ್ಸ್ ಕವರೇಜಿಂದ ನಿಮ್ಮ ಫ್ಯಾಮಿಲಿಯ ಒಂದು ಫ್ಯೂಚರನ್ನು ನೀವು ಸುಭದ್ರಗೊಳಿಸಬಹುದಾಗಿದೆ ನೀವು ಇರದೇ ಇರುವಂತಹ ಒಂದು ಕಾಲದಲ್ಲಿ. ಕೇವಲ ಒಂದು ವರ್ಷಕ್ಕೆ 456 ರೂಪಾಯಿ ಅಂದರೆ ಒಂದು ತಿಂಗಳಿಗೆ ಕೇವಲ 38 ರೂಪಾಯಿ. ಎರಡು ಸ್ಕೀಮ್ಸನ್ನು ನಾವು ಕನ್ಸಿಡರ್ ಮಾಡಿದರೆ ಕೇವಲ 38 ರೂಪಾಯಿಯಿಂದ ಮಂತ್ಲಿ ನೀವು 4 ಲಕ್ಷ ರೂಪಾಯಿಯ ಒಂದು ಇನ್ಶೂರೆನ್ಸನ್ನು ಕವರೇಜನ್ನು ಪಡೆಯಬಹುದಾಗಿದೆ. ನೀವು ನೋಡ್ತಿರ್ಬೋದು, ಕೇವಲ ನಾವು ಎಲ್ಲೋ ಒಂದು ಕಡೆ ಹಣವನ್ನು ವೇಸ್ಟ್ ಮಾಡ್ತಾ ಇರ್ತೀವಿ. 456 ರೂಪಾಯಿ ಒಂದು ದೊಡ್ಡ ಅಮೌಂಟ್ ಏನಲ್ಲ. ಯಾಕಂದರೆ 38 ರೂಪೀಸ್ ಅಂದರೆ ನಾವು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ನಿಮ್ಗೆ ಗೊತ್ತಿರ್ಬೋದು, ಈಗಿನ ಒಂದು ಜನ್ರೇಷನ್ ಎಗ್ ರೈಸ್ ಈ ಥರ ಅಂತ ಬೇರೆ ಬೇರೆ ಫಾಸ್ಟ್ ಫುಡ್ ಜಂಕ್ ಫುಡ್ಗಳನ್ನು ತಿಂತಾ ಇರ್ತಾರೆ. ಅದರ ಒಂದು ಮಿನಿಮಮ್ ಪ್ರೈಸೇ 50 ರೂಪೀಸ್ 60 ರೂಪೀಸ್ ಇರುತ್ತೆ. ಆದರೆ ಇಂತಹ ಒಂದು ಪಾಲಿಸಿಗಳನ್ನು ಮಾಡಿಸೋದ್ರಿಂದ ಅವರ ಫ್ಯೂಚರ್ ಫ್ಯಾಮಿಲಿಯ ಒಂದು ಸೆಕ್ಯೂರಿಟಿಗೆ ಅವರು ಒಂದು ಕಾರಣರಾಗ್ತಾರೆ. ಇದು ಒಂಥರ ಒಂದು ಇನ್ವೆಸ್ಟ್ಮೆಂಟ್ ಅಂದರೂ ತಿಳಿಬಹುದಾಗಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಇನ್ಶೂರೆನ್ಸ್ ಸಹ ಒಂದು ಇನ್ವೆಸ್ಟ್ಮೆಂಟ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ಹೇಳಿದೆ. ಹಾಗಾದರೆ ಈ ಒಂದು ಸ್ಕೀಮ್ಸನ್ನು ನಾವು ಎಲ್ಲಿ ಅವೈಲ್ ಮಾಡ್ಕೋಬೋದು? ನೀವು ನಾಳೆನೇ ತಕ್ಷಣವೇ ನಿಮ್ಮ ಸಮೀಪ ಇರುವಂತಹ ನೀವು ವ್ಯವಹಾರ ಮಾಡುವಂತಹ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಈ ಒಂದು ಫೆಸಿಲಿಟಿಯನ್ನು ನೀವು ಅವೈಲ್ ಮಾಡ್ಬೋದು. ಬ್ಯಾಂಕ್ನಲ್ಲಿ ಹೋಗಿ ನೀವು ಈ ಒಂದು ಪಾಲಿಸಿ ಮಾಡಿಸ್ಬೇಕು ಅಂತ ಹೇಳಿದರೆ ಬ್ಯಾಂಕ್ನವರು ಖುಷಿಯಾಗಿ ಈ ಒಂದು ಪಾಲಿಸಿಯನ್ನು ಮಾಡಿಕೊಡ್ತಾರೆ. ಯಾಕಂದರೆ ಬ್ಯಾಂಕ್ ಅವರಿಗೂ ಸಹ ಈ ಒಂದು ಪಾಲಿಸಿನ ಮಾಡುವಂತಹ ಒಂದು ಟಾರ್ಗೆಟ್ ಸಹ ಇರುತ್ತೆ. ಇಂತಹ ಒಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಇರೋದ್ರಿಂದ ಬ್ಯಾಂಕ್ ಹಾಗೂ ಪೋಸ್ಟ್ ಆಫೀಸ್ಗಳ ಮೇಲೂ ಸಹ ಒಂದು ಟಾರ್ಗೆಟ್ಸ್ ಇರ್ತವೆ. ಅವರ ಒಂದು ಟಾರ್ಗೆಟ್ ಅಚೀವ್ ಆಗೋಕ್ಕೂ ಬಹಳ ಹೆಲ್ಪ್ ಆಗುತ್ತೆ. ಹಾಗೂ ನಿಮ್ಮ ಒಂದು ಲೈಫಿಗೆ ಒಂದು ಸುರಕ್ಷೆ ಸಹ ಸಿಗುತ್ತೆ.
ಅದರಿಂದ ಆದಷ್ಟು ಬೇಗ ನೀವು ನಿಮ್ಮ ಸಮೀಪದಲ್ಲಿರುವಂತಹ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ನೀವು ಈ ಒಂದು ಪಾಲಿಸಿಗಳನ್ನು ಕಂಪಲ್ಸರಿ ಮಾಡಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ನನ್ನ ಬೇಸಿಕ್ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಇದ್ದೀರಾ? ಇದರಿಂದ ನನಗೇನು ಪ್ರಾಫಿಟ್ ಏನು ಸಿಗೋದಿಲ್ಲ, ಆದರೆ ಏನಂತೀರ, ನನ್ನ ಒಂದು ಎಲ್ಲ ಸಬ್ಸ್ಕ್ರೈಬರ್ಸ್ ಅವರ ಒಂದು ಫ್ಯೂಚರ್, ಫೈನಾನ್ಷಿಯಲ್ ಫ್ಯೂಚರ್ ಸೆಕ್ಯೂರ್ ಆಗಿರಲಿ ಅಂತ ನಾನು ನನ್ನ ಒಂದು ಜೆನ್ಯೂನ್ ಒಂದು ಇದನ್ನು ಹೇಳ್ತಾ ಇದ್ದೇನೆ. ಹಾಗೂ ಕಡಿಮೆ ಇನ್ವೆಸ್ಟ್ಮೆಂಟ್ನ ಒಂದು ಆಪ್ಷನ್ ಸಹ ಇಲ್ಲಿದೆ. ಆದ್ದರಿಂದ 436 ಪ್ಲಸ್ 20 ರೂಪಾಯಿ 456 ರೂಪಾಯಲ್ಲಿ ನಿಮ್ಮ ಒಂದು ಫೈನಾನ್ಷಿಯಲ್ ಫ್ಯೂಚರ್ನ ಸೆಕ್ಯೂರ್ ಮಾಡ್ಕೊಳ್ಳಿ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ನ ಕೊಡಬೇಕಂತ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಅರ್ಥ ಆಯಿತು. ನನ್ನ ಒಂದು ಕಾಂಟೆಕ್ಸ್ಟ್ ಮಾತ್ರ ಅರ್ಥ ಮಾಡ್ಕೊಳ್ಳಿ. ರಿಪ್ರೆಸೆಂಟೇಷನ್ ಹಾಗೂ ಸ್ವಲ್ಪ ಫ್ಲೋ ಏನಾದರೂ ನಿಮಗೆ ಹೆಚ್ಚು ಕಡಿಮೆ ಅನಿಸಿದರೆ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಡಿಮ್ಯಾಟ್ ಅಕೌಂಟನ್ನು ಇನ್ನೂ ಓಪನ್ ಮಾಡಿಲ್ಲ ಅಂದರೆ ಕೆಳಗಡೆ ಕೊಟ್ಟಿರುವಂತಹ ಲಿಂಕಿಂದ ನೀವು ಅಪ್ಸ್ಟಾಕ್ಸ್ನಲ್ಲಿ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿ. ಹಾಗಾದರೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಧನ್ಯವಾದಗಳು ಹಾಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.